चिदम्बरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपददं सिद्धारूढमहं भजे सिद्धारूढमहं भजे सिद्धारूढमहं भजे। आद्य जगद्गुरु भगवತ್ पूज्यपाದ ಭಗವಾನ್ ಶಂಕರರ ಚರಣಾರವಿಂದಗಳನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಶಂಕರರೇ ಆದಿಯಾಗಿ ಅಸ್ಮದಾಚಾರ್ಯ ಪರ್ಯಂತ ಸಕಲ ಮಹಾತ್ಮರ ಚರಣಾರವಿಂದಗಳನ್ನು ಶಿರದಲ್ಲಿ ಹೊತ್ತುಕೊಂಡು ಶಿವಸ್ವರೂಪಗಳೇ, ಶ್ರಾವಣ ಮಾಸದ ಈ ಪರ್ವಕಾಲದಲ್ಲಿ ಸಿದ್ಧಾರೂಢ ಭಾರತೀ ಚರಿತ್ರ ಕಲ್ಪದ್ರಮ ಎಂಬುದಾಗಿ ಈ ಮಹದ್ ಅಮೃತಕುಂಡವನ್ನು ಪಾನ ಮಾಡ್ತಾ ಇದ್ದೇವೆ. ಇದರಲ್ಲಿ ನಿನ್ನೆ ಶ್ರವಣ ಮಾಡಿದ್ದೇವೆ ಗೋಕರ್ಣ ಕ್ಷೇತ್ರದಲ್ಲಿ ಸತ್ಪುರುಷರ ಲೀಲೆ, ಚಿತ್ರಲೀಲ. ಸಿದ್ಧಾರೂಢರು ಜಡಿಯಪ್ಪನವರು ಹಾಡ್ತಾ ಬಾರಿಸ್ತಾ ಕುಣಿಯುತ್ತಾ ಗುಡಿ ಒಳಗೆ ಪ್ರವೇಶ ಮಾಡಿದ್ದಾರೆ. ಅಲ್ಲಿರುವ ಸಂತನನ್ನು ಕಂಡು ನಾವು ಜ್ಞಾನೇಶ್ವರಿಯನ್ನು ಹೇಳುತ್ತೇವೆ ಎಂಬುದಾಗಿ ಹೇಳಿದ್ದಾರೆ. ಸ್ವತಃ ಸಿದ್ಧಾರೂಢರು ಹೇಳಿದ್ರೆ ಏನಾಗಿರ್ಬೇಕು? ಸಾಮಾನ್ಯರು ಹೇಳಿದ್ರನ್ನ ಏನೋ ಆಗ್ತಿರ್ತದೆ. ಜ್ಞಾನವೇ ಬಾಯಿ ತೆಗೆದಾಗ ಅದರ ಪರಿಣಾಮ ಎಲ್ಲರ ಮೇಲೆ ಆಯಿತು. ದಕ್ಷಿಣೆ ಹಾಕಿದರೆ ಎಲ್ಲರೂ ದಕ್ಷಿಣೆ ಸಲುವಾಗಿ ಸಂತಗೂ ಜಡಿಯಪ್ಪನವರಿಗೂ ಜಗಳ ಆಗ್ತದೆ. ಅದು ರೊಕ್ಕ ಸಾಮಾನ್ಯ ಅಲ್ರಿ. ಅದು ಎಲ್ಲಿದ್ರು ಅಷ್ಟು ಗದ್ದಲ ಹಾಕುದ. ಮತ್ತು ಅವನ ಆಕಿ ಸಲುವಾಗಿನ ಇವ ನಾರಾಯಣನ ಊರು ತಿರುಗಾಡಿಬಿಟ್ಟು ಅಂದ್ಬಿಟ್ರಿ. ಅದ್ರಾಗ ಹಿಂದೆ ಒಂದು ಮಜಾ ಆಯ್ತು ವೈಕುಂಠದಾಗ. ಲಕ್ಷ್ಮಿಗೂ ಮತ್ತು ನಾರಾಯಣಗೂ ಜಗಳ ಆಯ್ತು. ಮನೆಗೆ ಜಗಳ ಅಂದಮೇಲೆ ಮನೆಗೆ ಇರುವ ಸ್ವಾಭಾವಿಕ. ಒಂದೊಂದು ತಾಸು ಜಗಾಡ್ತಾರೆ, ಮತ್ತೊಂದು ತಾಸು ಕೂಡಿರ್ತಾರೆ, ಮತ್ತೊಂದು ತಾಸು ಜಗಾಡ್ತಾರೆ, ಹಿಂಗಿರ್ತಿತ್ತು. ಆದ್ರೆ ಈಕಿ ಜಗಳ ಹಂಗಲ್ಲ. ಒಮ್ಮೆ ಕಟ್ಟಿ ಹಚ್ಚಿಲ್ಲ ಅಂದ್ರೆ ಹಚ್ಚಿ ಬಿಡೋಕಿನ ಇವ ಏನಂದ, ನಾ ಶಾಸ್ತ್ರ ಹೇಳಿದ್ರೆ ನೀ ಏನ್ ಮಾಡಾಕಿ ಅನ್ನೋ. ಬೇಡ, ನೀ ಶಾಸ್ತ್ರ ಹೇಳ ಮಂದಿ ಕೂಡ್ಸು. ನೀನು ಮುಂದೆ ಒಬ್ಬರನ್ನು ಕುಂದ್ರಂಗ್ ಮಾಡಲಿಲ್ಲ ಅಂದ್ರೆ ನಾ ಲಕ್ಷ್ಮಿನ ಅಲ್ಲ ಅನ್ಲಕ್ಕೆ. ಜಗಳ ನಡೆದಿತ್ತು. ಅಷ್ಟೊತ್ತಿಗೆ ನಾರದರು ಬಂದರು. ಏನದು? ನೀ ನಡಕ್ ಬರಬೇಡ. ಇಲ್ಲಿ ನಮ್ಮ ಮುಂದೆ ಹೇಳ್ರಿ ನಾವು ಕೇಳ್ತೀವಿ ಅಂದ. ಹೇಳಿದ ನಾರಾಯಣ. ಅಲ್ಲೋ, ಜಗತ್ತಿನೊಳಗೆ ಎಲ್ಲರೂ ಮೋಕ್ಷಾಪೇಕ್ಷೆಗಳಿದ್ದಾರೆ. ಮೋಕ್ಷ ಬೇಕಂತ ಬಡದಾಡವ್ರ ಜಗತ್ತಿನ ಕಂಡಾಗ್ಬಿಟ್ಟಿದ್ದಾರೆ. ಈಕಿ ತಗೊಂಡು ಯಾರು ಏನ್ ಮಾಡ್ತಿದ್ದರು ಅಂದಿವ. ಯಾರು? ದೊಡ್ಡ ಶಾಣೆ ವಿಷ್ಣು. ಜಗತ್ತಿರುವುದು ಆಕಿ ಮೇಲೆ ಇದೆ ಅನ್ನೋ ಖಬರ ಇಲ್ಲ ಅವಂಗ. ಏನಪ್ಪ
ಮತ್ತು ವಿಷ್ಣುನ ಕೇಳಿದ್ರು ಲಕ್ಷ್ಮಿ ಕೇಳಾಕ ಪೂಜೆ ಮಾಡ್ತಾರೆ. ಭಾಗ್ಯದ ಏನಿಲ್ರಿ, ವಿಷ್ಣು ಕಾಯಿ ಹೊಡೆದು ಪೂಜೆ ಮಾಡ್ಬೇಕಾದ್ರೂ ನಮ್ಮ ಮನೇನ ದರಿದ್ರ ದೂರ ಆಗ್ಲಿಪ್ಪ ಅಂದ್ರೆ ಲಕ್ಷ್ಮಿ ಕಳಿಸ್ಬಿಡು ಅನ್ನಂಗೆ ಅದು ಅವ್ನು ಗೊತ್ತಾಗ್ಲಿಲ್ಲ. ನಡಕನ ಹಿಂಗೆ ಮಾತಾಡಿದ ಕೂಡಲೇ ಆಕಿನ ಯಾರು ಕೇಳ್ತಾರ ಅಂದಿವ ನಾರದ ಮುದ್ದಾಮ್. ಆಕಿನ ಯಾರು ಕೇಳ್ತಾರ, ಜಗತ್ತಿನಾಗ ನೀ ಶಾಸ್ತ್ರ ಹೇಳಿದ್ರೆ ಮುಗುದ ಹೋದ್ ಕಥೆ ಅಂದ. ಎಂಥ ಸ್ವಾಮಿಗಳ ಬೇಕಾದಂಗೆ ಪ್ರವಚನ ಮಾಡಿದ್ರೆ ಕಂಡಾಪಟ್ಟಿ ಮಂದಿ ಕೊಡ್ತಾರೆ, ಕುಂತವ್ರು ಎದ್ದು ಹೋಗುವುದಿಲ್ಲ ಮತ್ತು ಕುಂತವ್ರು ಚಿತ್ ಚಂಚಲಾಗುವುದಿಲ್ಲ, ಬೇಕಾದಂಗೆ ಮಾಡ್ತಾರೆ. ಸಾಕ್ಷಾತ್ ಶ್ರೀಮನ್ನಾರಾಯಣ ನೀವು ಹೋಗಿ ಶಾಸ್ತ್ರ ಹೇಳಿದ್ರೆ ಭೂಲೋಕದಾಗ ಲೋಕನ ಮುಕ್ತಾಗಿ ಹೋಗ್ತದೆ ಅಂದ. ಹಂಗಾರ ಇವನ್ ಕರಿ, ಚಿತ್ರರಥನ್ ಕರಿ, ಗಂಧರ್ವನ್. ತಾಂಬೂರಿ ಬೇಕು, ಹಾರ್ಮೋನಿಯಂ ಬೇಕು, ಪೆಟ್ಟಿ ತಬಲಾ ಬೇಕು, ವೀಣಾ ಬೇಕು, ಎಲ್ಲ ಬೇಕು, ಸಂಗೀತ ಸಹಿತ ತೊಗೊಂಡ್ಬಿಡು ಅಂತ ಹೇಳು. ನಾ ಪುರಾಣ ಗಂಟು ಕಟ್ಟಿಟ್ಟಿನೀಗ ಹೋಗಿಬಿಡೋನು, ನೋಡೋಣ ಅಲ್ಲಿ ಹ್ಯಾಂಗ್ ಬರ್ತಾಳೆ ಬರಲಿ ಅಂದ. ಆತ ಇಂಥ ಊರಿಗೆ ಬಂತಪ್ಪ ಸವಾರಿ. ಏನು ಸ್ವತಃ ಹರಿ ತನ್ನ ಬಾಯಿಲೆ ಪುರಾಣ ಹೇಳಕ್ ಶುರು ಮಾಡಿದ. ಏನ್ ಜನ ಕೂಡಿತು 4-5 ದಿವಸ, ವಿಚಿತ್ರ ಜನ ಕೂಡ್ಲಿಕ್ಕೆ ಇತ್ತು. ಶಾಸ್ತ್ರ ಬಿಟ್ಟು ಕೂಡ್ಲೆ ನಾರದಾಗ ಅನ್ನ ಇವ ನೋಡಿ ಹೆಂಗ್ ಮಾಡೀನಿ, ಇಲ್ಲಿ ಬಾ ಅನ್ನಕಿನ ಅನ್ನ. ಗೊಟ್ಟಿನವ್ರು ಅಲ್ರಿ ಅಪ್ಪ, ಯಾವ ಹೊತ್ತಿನಾಗ ಬರ್ತಾರ ಏನೋ ಅಂದಿವ. ಆದ್ರೂ ನೀನು ಸ್ವಲ್ಪ ವಾಲಂಟಿಯರ್ಲಿ ಒಟ್ಟು ಹೊರಗೆ ಕಾಯ್ಕೊಂತೀರು ಅಂತ ನಮ್ಮ ಪ್ರೆಸಿಡೆಂಟ್ನ ಹೆಂಗೆ ಹೊರಗೆ ನಿಲ್ಸಿದ್ವಿ ಹಂಗ ನಾರದನ್ನ ಹೊರಗೆ ನಿಲ್ಲಿಸಿದ. ಯಾರು? ನಾರಾಯಣ. ಇವ ನೋಡ್ಕೊಂತ ನಿಂತಿದ್ದ. ಹೆಣ್ಮಕ್ಳ ಕಂಪ್ನಿನೂ ಭಯಂಕರ ಇತ್ತು. ಒಬ್ಬಕ್ಕೆ ಅದ್ರಾಗ ಬಂದ್ಲು, ಹೆಣ್ಮಗಳು ಬಂದಾಕಿನ ಪುರಾಣಕ್ಕೆ ಬರ್ಬೇಕಾದ್ರೆ ಹೂ ಹಣ್ಣು ಕಾಯಿ ತಗೊಂಡ್ಬರ್ಬೇಕ, ಇಲ್ಲ ಬುಟ್ಟಿ ಹೊತ್ಕೊಂಡ್ಬಂದ್ಲು. ಪೀಡ ಬುಟ್ಟಿ ಹೊತ್ಕೊಂಡ್ಬಂದು ಆ ಹಿಂದಿನ ಹೆಣ್ಮಕ್ಳ ಸಾಲಿನಾಗಿಟ್ಟು ಉಶ್ಯವ ಅಂದ್ಕೊಂತು. ಯಾಕಯ್ಯವ್ವ ಏನು ಬಂಗಾರ ಹೊತ್ಕೊಂಡ್ಬಂದಿನ ಯವ್ವ ಅನ್ಲಕ್ಕೆ. ಅವು ಬಂಗಾರ ಎದಕ್ಕೆ ಹೊತ್ಕೊಂಡ್ಬಂದಿ? ಅದ ಮಾರಾಕ, ಇಲ್ಲೇ ಮಂದಿ ಕೂಡಿರ್ತಾರ, ಮಾರಾಕ ತಗೊಂಡ್ಬಂದಿನಿ. ಅದು ಹೆಣ್ಮಕ್ಳು ಸುದ್ದಿ. ಒಬ್ರು ಆ ಕೇಳಿ ಏನಂತ, ಏನು ಬಂಗಾರ ಅಂತ ಹ್ಯಾಂಗ್ ತೊಲಿ ಕೊಡ್ತಾಳ ಕೇಳು. ಇಲ್ಲ ಹಳೆ ಕೆಬ್ಬುನು ತೂಕ ಕೊಡ್ತೀನಿ ಅಂದ್ಲು. ನಮ್ಮ ಪುರಾಣ ಹೊಟ್ಟಿನಾಗ ಏನ್ ಮಾಡ್ತಾವ್ರಿ? ಹಳೆ ಕೆಬ್ಬುನು ತೂಕ ಕೊಡ್ತೀನಿ ಅನ್ಲಪ್ಪ. ಒಬ್ಬ ಹೆಣ್ಮಗಳು ಮನಿ ಕಿಲಿ ಹಾಕೊಂಡು ಕಂಡಾಪಟ್ಟಿ ಟ್ರೆಜರಿ ಕಿಲಿಕೆ ಅವತ್ತು ಗೊಂಚಲ ತಂದಿದ್ಲು. ಹತ್ತು ಅಂದ್ಲು. ಆ ಕಿಲಿಕೆ ತೂಕ ಕೊಟ್ಲು. ಇನ್ನೊಬ್ಬಕ್ಕೆ ಅಂದ್ಲು, ನಮ್ಮ ಮನೆಗೆ ಹೋಗಿ ಚಟ್ನಿ ಕೊಟ್ಟು ಹಾರಿ ತಗೊಂಡ್ಬರ್ತೀನಿ. ಎದ್ದೇ ಬಿಡ್ತು ಕಂಪನಿ. ಹಾರಿ ತರಕ್ಕೆ ಯಾರು? ಕಡೆಗೆ ಮನೆ ಗಂಡಗೆ ಹೇಳಿ ಚಕ್ಡಿ ಇರಿಸ್ತಂದವ್ರು ಯಾರು? ಶುರು ಹಚ್ಚಪ್ಪ, ನಡೀತು ಗದ್ಲ. ಒಬ್ಬೊಬ್ಬರೊಬ್ಬ ಎದ್ದೆದ್ದು ಹೋಗಕ್ಕೆ ಹಚ್ಚಿರು. ಹೊರಗೆ ಮಂದಿ ಗುಂಪು ಕೊಡಕ್ಕೆ ಹಚ್ಚು. ನಾರದನ ಕರೆದ ವಿಷ್ಣು ಬಾಯಿಲೆ. ಏನು ಗಟ್ಲ ಹೊರಗೆ ಅವರು ಬಂದಾರೆ. ಏನ್ ತಂದಾಳ? ಬಂಗಾರ ತಂದಾರ್ರಿ. ಹ್ಯಾಂಗ್ ಕೊಡಕ್ ಹಚ್ಚಾರ? ಹಳೆ ಕೆಬ್ಬನ ತೂಕ ಕೊಡಕ್ ಹಚ್ಚಾರ. ನಮ್ ಗಂಟು ಮೊದ್ಲು ಕಟ್ಟಲ್ಲ. ಇಲ್ಲಿ ನಿಂತ್ರೆ ನಮ್ ತೂಕನು ಕೊಡೋರು ಅವರು. ಬೇಡ. ಹಂಗ ದುಡ್ಡು ಎಂಬುದೇನಿಲ್ಲ. ಇದು ಸರ್ವೇ ಗುಣ ಕಾಂಚನಮಾಶ್ರಯಂತಿ. ಈ ದ್ರವ್ಯ ಎಂಬತಕ್ಕಂಥದ್ದು ಎಂಥ ಪ್ರಸಂಗದಲ್ಲಿನೂ ಒಮ್ಮೊಮ್ಮೆ ಮಾನವನ ಚಿತ್ತ ಚಾಂಚಲ್ಯ ಮಾಡೋಗಿರ್ತದಪ್ಪ. ಹಂಗ ಆ ಸಂತನ ಚಿತ್ತ ಆ ಅತ್ತೆ ದುಡ್ಡಿ ಸಲುವಾಗಿ ಬಡದಾಡಕ್ ಶುರುವಾತ ಕಂಪನಿ. ಅಪ್ಪ ಅವ್ರು ಕೇಳಿದ್ರು, ನೀ ಶಾಂತನೋ ಸಂತನೋ ವಿಕಲ್ಪ ಭ್ರಾಂತನೋ? ಸಂತಂದ್ರೆ ಹೆಂಗಿರ್ಬೇಕಪ್ಪ? ಈಟ ಆತನ ದುಡ್ಡು ಬಿಡಾಕ್ ಬರುವಲ್ಲ ನಿನಗೆ. ಈ ಮಹದ್ ಭೋಗ ಭಾಗ್ಯಗಳನ್ನು ಬಿಟ್ಟು ಭಗವತ್ ಚರಣಾರವಿಂದವನ್ನು ಹೊಂದಿ ಎಂದ ನೀ ಧನ್ಯನಾಗವ. ಏನ್ ಧಡ್ಡಿದ್ದೀಯೋ ನೀನು ಅಂದ್ರು. ಕಡುಮೂರ್ಖ ಅಂತಾರೆ ಇದಕ್ಕಂದ್ರು. ಸಾಧು ಸನ್ಯಾಸಿಗಳನ್ನ ಕಂಡು ತಗೊಂಡು ಹೋಗಪ್ಪ ಅನ್ನೋದು ಮಾತಿರ್ತದೆ. ಬೇಡ, ಅದ್ರಾಗ ನಂಗೋಸ್ ಕೊಟ್ಟು ನೀವು ತಗೊಳ್ರಿಪ್ಪ ಅಂಬುದಿರ್ತದೆ. ಅದನ್ನ ಬಿಟ್ಟು ಬರೇ ದುಡ್ಡಿಗೆ ಬಡ್ದಾಡ್ತೀಯಲ್ಲೋ ಸಂತ, ನಿಂಗೆ ದುಡ್ಡು ಬೇಕಾದ್ರೆ ಕೊಡ್ತೀನಿ ಬಾ ಇಲ್ಲಿ ಅಂತ ಹೇಳಿ ಸಿದ್ಧಾರೂಢ ನೋಡ್ರಿ, ಅವರಲ್ಲಿ ಎಲ್ಲ ಇತ್ತು ಅಪ್ಪ. ಸಿದ್ಧಾರೂಢನ ಸಾಮಾನ್ಯ ಬುದ್ಧಿಯಿಂದ ಅರ್ಥ ಮಾಡುವಂಗಿಲ್ಲ. ಜೋಳಿಗೆ ಕೈ ಹಾಕಿ
₹7 ಬಂಗಾರದ ನಾಣ್ಯ ಕೊಟ್ರ ಅವ್ನು. ಛೀ ಮಾಡಿ ಹಂಗ ಬರಲಿಲ್ಲ. ತಗೋ, ಈ ನಾಣ್ಯ ತಗೋ, ಇದಕ್ಕಾಗಿ ಬಡದಾಡುವುದು ಮಾನವೀಯತೆ ಅಲ್ಲ. ಇದನ್ನು ಕಳ್ಕೊಂಡಾಗ ಅದು ಸಿಗುತ್ತದೆ ಹೊರತು ಅದು ಸಿಗಬೇಕಾದ್ರೆ ಇದು ಇದ್ರೂ ಸಿಗುದಿಲ್ಲ ಅಂತ ಹೇಳಿ ₹7 ಕೊಟ್ಟರು. ಜನರಂದ್ರು, ಥೋ ನಿನ್ನ ಸಂತ, ನೀನು ಏನು ಕೆಲಸ ಕಳಿಸಿದ್ ನೀನು. ಮಹಾತ್ಮರು ಮಹಾಮಹಿಮರು ಬೇಕಂದ್ರೆ ನಿನ್ನ ದೇಹನ ಬಂಗಾರ ಮಾಡುವಂಥ ಯೋಗ್ಯತೆ ಇದ್ದವ್ರು ಬಂದಾಗ್ಯಾದ್ರೂ ಕೂಡ ಹಿಂಗೆ ಮಾಡಿಟ್ಟಲ್ಲ ಅಂತ ಎಲ್ಲರೂ ಚೀ ಮಾಡಿದ್ರು. ನಮ್ಮ ತಪ್ಪು ಕ್ಷಮಿಸ್ಕೊಡ್ರಪ್ಪ ಮಾರಾಯ, ನಾವು ಇನ್ನೊಮ್ಮೆ ಯಾರ ಆರ್ತಿ ತಾಟ್ ನಾವು ಕೈ ಹಾಕೋದಿಲ್ಲ ಅಂದವ. ಮುಗಿದೋಗ್ಯದ ಕಥೆ ಅದು. ಅವಾಗಂತಾರೆ, ಚಂದ ಪರತರ ಪಾವನಾತ್ಮನೆ ಎಂದು ತಿಳಿಯುವುದೇ ಯೋಗ್ಯ ನೋಡು. ಒಂದು ತೋರದೆ ವಿಷಯದಲ್ಲಂ ದೊರೆದು ಸದ್ಗುರುವೇ ಎಂದೆನಿಸುವ ಇವನ ದರ್ಶನದಿಂದ ಬಹುಪಾಪಕ್ಷಯವು ಮೇಲ್ ಬಂದಿದವರೇ ಧನ್ಯರೈ ಶಾಸ್ತ್ರೋಕ್ತ ಶಾಸ್ತ್ರದಲ್ಲಿ. ಶಾಂತಿ ಕರುಣರಿ ವೇದ ಮಂತ್ರವನೆಂತು ನುಡಿದಂ ಪೂರ್ವ ಪಕ್ಷವನೆಂತು ಕಂಡಂ ಬಳಿಕ ಮುತ್ತರ ಪಕ್ಷದಿಂದವನು ಎಂದು ಖಂಡಿಸಿ ವಿರತಿ ಜ್ಞಾನವ ಎಂತು ಪೇಳಿದ ನೆನುತ ಭಕ್ತಿಯ ನಾಂತು ನಿಖಿಲರು ನಮಿಸಿ ಪರಮಾನಂದ ಪಂದಿದರು, ಪರಮಾನಂದ ಪಂದಿದರು. ಇವನು ಮಾನವನಲ್ಲ. 3 ಕಣ್ಣನ್ನು ಮರೆಸಿ 2 ಕಣ್ಣಿನಲ್ಲಿ ಬಂದ ಪರಶಿವ. ಸಾಕ್ಷಾತ್ ವೇದವೇ ಮತ್ತೊಂದು ರೂಪದಿಂದ ಬಂದಿರತಕ್ಕಂಥ ಸಾಕ್ಷಾತ್ ವಿದ್ಯಾಭಾರತಿ. ಸಾಮಾನ್ಯ ಅಲ್ಲ. ವೇದ ಮಂತ್ರಗಳನ್ನು ಹೆಂಗಂದ, ಪೂರ್ವ ಪಕ್ಷವನ್ನು ಹೆಂಗ್ ಗ್ರಹಿಸಿಕೊಂಡ, ಉತ್ತರ ಪಕ್ಷದಿಂದ ಹೆಂಗ್ ಖಂಡನ ಮಾಡಿದ, ಏನಿದು ಅಂತ ಎಲ್ಲರೂ ನಿಖಿಲರು ಬಂದು ಆ ಸಿದ್ಧಾರೂಢರ ಪಾದಕ್ಕೆ ಇರಿಯು ಮುತ್ತಿದಂಗೆ ಮುತ್ತಿ ನಮಸ್ಕಾರ ಮಾಡಿದ್ರು. ಅವು ಸರಿಬೇಕಲ್ರಿ ಅವರು. ಇವು ನಮಸ್ಕಾರ ಮಾಡಕ್ಕೆ ಶುರುವಾದ್ರೆ ಸರಿ, ಅದಕ್ಕೆ ನಾನು ಹಂಗೆ ಎದ್ದೋಗಿರ್ತೀನಿ ನಾನು. ಅದಕ್ಕೆ ಜಡಿಯಪ್ ಬಿದ್ದು ನೋಡಿ ಹಿಂದೆ ತಪ್ಪಡಿ ಬಾರ್ಸಂದ. ತಪ್ಪಡಿ ಬಾರ್ಸಂದ. ತಪ್ಪಡಿ ಬಾರ್ಸಿ ಥೈ ಯಾರು ಕುಣದ ಜನರು ಪಾಣ ಸರ್ದು ಬಿಟ್ರು. ಅಲ್ಯಾಕೆ ನಿಲ್ಲಕ್ಕೆ ಹೋಗ್ತಾರೆ ಅವರು. ಯಾವಾಗ ಜಡಿಯಪ್ಪನವ್ರು ಕುಣಿದ್ರು ಸಿದ್ಧಾರೂಢರಿಗೆ ಮುಂದಾರೆ ಆತ್ರಿ. ಬಂದ್ರು ಪಶ್ಚಿಮ ದ್ವಾರದಿಂದ ಹೊರಗೆ ಬಂದಾಗ ಒಂದು ಚಮತ್ಕಾರ ಆಯ್ತು. ಬಳಿಕ ಪಶ್ಚಿಮ ದ್ವಾರದಿಂಬಳೆ ಬಳೆರೆಯನ್ನುತ ಬಾರಿಸುತ್ತ ನೆರೆ ನಲಿದು ಕುಣಿಯುತ್ತ ಹೋಗಿ ಬ್ರಾಹ್ಮಣರೋಣಿ ಕಾಣಿಸಲು ಬಳಿರ ನಲ್ಲಿಗೆ ಗಮಿಸಲಿಕ್ಕೆ ಕೈಯೊಳಗ ಪೂಜಾ ದ್ರವ್ಯವಂ ಫಲಗಳನ್ನು ವರ ನೈವೇದ್ಯಮಂತ ಒಂದು ಸಂಭ್ರಮದೇ ಎಂದು ಸಂಭ್ರಮದೇ. ಪಶ್ಚಿಮ ದ್ವಾರವನ್ನು ದಾಟಿದ. ಬಳಿರೇ ಎಂಬುತ್ತ ತಪ್ಪಡಿಯನ್ನು ಬಾರಿಸ್ತಿದ್ದ ತಪ್ಪಡಿಯವ ಜಡೆಯಪ್ಪನವರು ಕುಣಿತಾ ಇದ್ರು, ಸಿದ್ಧಾರೂಢರು ಮುಂದೆ ಬರ್ತಾ ಇದ್ರು. ಅಲ್ಲಿ ಒಂದು ಚಮತ್ಕಾರ ಏನಾಯ್ತು ಅಂದ್ರೆ ಅದು ಅರ್ಚಕರ ಓಣಿ. ಅದು ಅಲ್ಲೆಲ್ಲ ಹವ್ಯಕ ವೈದಿಕ ಬ್ರಾಹ್ಮಣರು ಇದ್ದ ಜಾಗ. ಒಬ್ಬವ ಪೂಜಾ ಸಾಮಾನ ಕೈಯಾಗ ತಗೊಂಡು ಕೈಯಾಗ ನೈವೇದ್ಯ ಹಿಡ್ಕೊಂಡು ಒಂದು ಸಣ್ಣ ಪಂಜಿ ಉಟ್ಕೊಂಡು ಬರ್ತಿದ್ದ. ಸಣ್ಣ ಪಂಜಿ ಅಂತ ಯಾಕೆ ಹೇಳ್ತಾನೆ ನಿಮ್ಗೆ ಗೊತ್ತಾಗಿರ್ಬೇಕು ಮುಂದಿನ ಮಾತು. ಹಂಗ ಬರ್ತಿದ್ದ. ಅವ ಬರೋ ಮುಂದೆ ಇವ್ರು ನೋಡಿದ್ರು ಪುಣ್ಯಾತ್ಮರು ಇಬ್ರು. ಹದ್ದಿನ ಕಣ್ಣಾಗ ಹಾವು ಬಿದ್ದಂಗಾತು. ಅವ ಬರೋದ್ ಕಡಲೆ ಸಿದ್ದಪ್ಪ, ಏಯ್ ಏನದು, ಎಲ್ಲಿ ಬೈತಿ ಅದನ್ನು ಸಿದ್ಧಾರೂಢರು ಕೇಳಿದ್ರು. ನಾವ ಗೊತ್ತಾಗೋದಿಲ್ಲ ನಿಮಗೆ? ದಾಡ್ಡ ಮುಂದೆ ನೈವೇದ್ಯ, ಇದು ನೈವೇದ್ಯ, ಇದು ಪೂಜಾ ದ್ರವ್ಯ. ನಾವು ಮಡಿಲಿಂದ ಗುಡಿಗೆ ಹೊರಟಿವಿ ಈಗ. ಸರಿ ಹಿಂದ್ಕ. ಯಾವ ದೇವರದು? ಮಹಾಬಲೇಶ್ವರ. ನಾನೇ ದೇವರು, ಕೊಡು ನೈವೇದ್ಯ ಇಲ್ಲ.
ಧೈರ್ಯ ಬೇಕಲ್ಲ. ಚಿದಾನಂದ ರೂಪ ಶಿವೋಹಂ ಶಿವೋಹಂ, ನಾನೇ ದೇವ. ಸ್ವಾಮಿ ರಾಮತೀರ್ಥ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್, ಪಂಜಾಬ್ದೊಳಗೆ. ಇದ್ದಕ್ಕಿದ್ದಂಗನ ವೃತ್ತಿ ಬದಲಾತ. ಪ್ರಿನ್ಸಿಪಾಲರ ಕೋಣೆಗೆ ಬಂದ. ದೇವ್ರು ನೋಡಿಯ ಅನ್ಕೂಡ್ಲೆ, ಇಲ್ಲ ನೋಡಿಲ್ಲ. ಅವ ಬ್ರಿಟಿಷ್, ಎದ್ ನಿಂತ. ಇವನು ನೋಡಕ್ಕಾಗಲಿಲ್ಲ ಅವನಿಗೆ. ಅವನ ಕಣ್ಣ ತೇಜಸ್ಸು, ಅವನ ಮುಖದ ಮೇಲಿರ್ತಕ್ಕಂಥ ಪ್ರಕಾಶ, ಇದು ನೋಡ್ಲಿಕ್ಕಾಗ್ಲಿ ಎದ್ ನಿಂತ. ಇಲ್ಲ, ದೇವ್ರು ನೋಡಿಲ್ಲ. ಐ ಆಮ್ ಗಾಡ್, ನಾನು ದೇವರು, ನಾನೇ ವಿಷ್ಣು, ನಾನೇ ಶಿವ, ನಾನೇ ಬ್ರಹ್ಮ, ನಾನೇ ಕೃಷ್ಣ, ನಾನು ಕೇವಲ ಆತ್ಮ, ನಾನು ಬ್ರಹ್ಮ. ಅವು ಏನು ಮಾತಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಏನು ಮಾತಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಒಂದು ಅವನು ಪುಣ್ಯ ಏನು ಅಂದ್ರೆ ತಲೆ ಮ್ಯಾಗಿನ ಹ್ಯಾಟ್ ತೆಗೆದೋಗದ, ಕಾಲಾಗಿನ ಬೂಟ್ ಬಿಚ್ಚಿದ, ಸೀದಾ ರಾಮತೀರ್ಥರ ಪಾದಕ್ಕೆ ನಮಸ್ಕಾರ ಮಾಡಿ. ಎಲ್ಲಿ ನಿಂತಿದ್ದರೋ ರಾಮತೀರ್ಥರು ಅಲ್ಲಿಂದ ಹಿಮಾಲಯದ ಅರಣ್ಯಕ್ಕೆ ಪ್ರಯಾಣ ಮಾಡಿದರು. ನಾನೊಬ್ಬ ಪ್ರೊಫೆಸರ್, ನಾ ಕಾಲೇಜಿನಿಂದ ಹೊರಟೀನಿ, ಮನ್ಯಾಗ ಹೆಂಡತಿದಾಳ, 3 ಮಕ್ಕಳವ ಎಂಬುದನ್ನು ಕೂಡ ಅವ್ರಿಗೆ ಖಬರ್ ಆಗಲಿಲ್ಲ. ಅದು ಜ್ಞಾನದ ಉನ್ಮತ್ತಾವಸ್ಥ. ಒಮ್ಮ ತಲೆಗೆ ಜ್ಞಾನ ಏತು ಎಂತೆಂತ ಹುಚ್ಚಿಡಿದ್ರೆ ಏನೇನು ಆಗ್ತಾವ. ಏನಪ್ಪ, ಒಬ್ಬಗೆ ಹೆಂಡತಿ ಹುಚ್ಚಿಡಿತು ಅಂದ್ರೆ ಊರು ತುಂಬ ಅದು ಬರೇ ಅದನ್ನ ಓದ್ಬೇಕಂತ ತಿರುಗಾಡ್ತದ. ಒಂದಕ್ಕೆ ದುಡ್ಡನ್ನ ಹುಚ್ಚಿಡಿತು ಅಂತಂದ್ರೆ ಎಲ್ಲಿ ನೋಡಿದ್ರು ದುಡ್ಡ ಕಾಣ್ತದ, ಬರೀ ದುಡ್ಡಿಂದ ಮಾತಾಡ್ತದೆ. ಏನಪ್ಪ, ಯಾರ ಬೇದದ ಮನಸ್ಸು ಹೆಚ್ಕೊಂಡಿತ್ತು ಅಂತಂದ್ರೆ ಬರೀ ಅದನ್ನ ಬಡಬಡಿಸ್ತಿರ್ತದ. ಅಂದ್ರೆ ತತ್ವಜ್ಞಾನದ ಅಮಲು ತಲೆಗೆ ಏರಿತ್ತು ಅಂದ್ರೆ ಜಗವೇ ತನ್ನ ಸ್ವರೂಪ ಕಾಣಿಸ್ತದಪ್ಪ. ಅಮಲು ಇರ್ಬೇಕು, ಅಮಲು ಅಮಲು ಇರ್ಬೇಕಂತ ಬಹಳ ಮಂದಿ ಶಾಸ್ತ್ರಗಳು ಕುಡಿತಾರೆ. ನಿಮ್ಮ ಸುಡಗಾಡ ಕೆಲಸ. ಬಾಟ್ಲೆಗೆ ಆನಂದ ಇತ್ತು ಅಂದ್ರೆ ಶಾಸ್ತ್ರ ಯಾಕೆ ಹರಕತ್ತಾಗಿತ್ತು? ಒದೆಯದ ನೆಡಗಲ್ಲಿ. ನಿನ್ನ ನಿಷೇಧ ಮುಂದೆ ಜಗತ್ತಿನಾಗ ಇನ್ಯಾವ ನಿಷೇಧ? ನಿನ್ನ ಗುಂಗಿನ ಮುಂದೆ ಇನ್ಯಾವ ಗುಂಗದ? ನಾನು ಬ್ರಹ್ಮನಿದ್ದೇನೆ, ನಾನು ಸತ್ತು ಚಿತ್ತಾನಂದ ನಿತ್ಯ ಪರಿಪೂರ್ಣನಿದ್ದೇನೆ ಎಂಬತಕ್ಕಂಥ ಗುಂಗೊಮ್ಮೆ ಹಿಡಿತು ಅಂತಂದ್ರೆ ಹರಿಹರ ಬ್ರಹ್ಮಾದಿಗಳು ನಿನ್ನ ಕಣ್ಣೆದುರಿಗೆ ಕೂಸು ಕಂಡಷ್ಟು ಶಕ್ತಿ ಬರ್ತದಪ್ಪ. ಅಂದ ಮೇಲೆ ಅಪ್ಪ ಅವ್ರಿಗೆ ಏನಾಗಿರ್ಬೋದು, ನಾನೇ ದೇವ, ಅದನ್ನ ನೀನೇಳಿಗೊಯ್ತೀರಿ, ನನಗ್ ಕೊಡು ಅದನ್ನ ಅಂಥೇಳಿ ಅಪ್ಪ ಅವರು ಅಂದ್ರು. ಅವನ ಕೂಡಲೇ ಅವ ಅಂದ, ಯಾರು ಆ ಪೂಜಾ ದ್ರವ್ಯ ತಗೊಂಡು ಹೋಗ್ತಕ್ಕಂಥ ವ್ಯಕ್ತಿ, ಅಲರೆ ಎಂಥ ದೇವನಯ್ಯ ಒಲೆಯುತನ್ನೋಳಿಚ್ಛೆ ನಿನಗಿರೆ ಮಲಹರಂ ನೀನೆಂತು ಮನುಜನ ಸತ್ಯವೆನ್ನಲದಕ್ಕೆ ಬಲುಮೆയും ಜಡಿ ಸ್ವಾಮಿಯಾಗಳ ನೆಲೆಯುತ್ತವನಂ ಸ್ಪರ್ಶಿ ಸ್ವಲ್ಪೋಗಳೆಯು ಉಚ್ಚ ಸ್ವರದಿ ಘೋಷಿಸ ನಗಳದು ಕೇಳಿ ಅಗಳದು ಕೇಳಿ. ಅಲ್ಲಲೇ ಎಂಥ ದೇವರಯ್ಯ, ನೀ ಎಂಥ ದೇವರು? ಅನ್ನಕ್ಕಾಶ ಮಾಡೋರು ದೇವರಾಕ್ಕರನ್ನು ಎಲ್ಲಾರ ಅಂದವ. ಅನ್ನಕ್ಕಾಶ ಮಾಡೋರು ದೇವರಾಕ್ಕರನು ಅಂದ್ರೆ ಅರ್ಥ ಏನು? ನಾವು ಅನ್ನ ಒಯ್ಯುದು ಎಲ್ಲಿಗೆ ಅಂದ್ರೆ ಯಾವುದಕ್ಕೆ ತಿನ್ನಕ್ ಬರೋದಲ್ಲ ಅದ್ರ ಮುಂದೆ ಹೋಯ್ತು. ಅಕಸ್ಮಾತ್ ನೀವು ದೇವ್ರ ಮನೆಗೆ ಒಯ್ದು ನೈವೇದ್ಯ ಇಟ್ರಿ, ನೈವೇದ್ಯಂ ಷಡ್ರಸೋಪೇತಂ ನಾನಾ ಭಕ್ಷ್ಯ ಸಮನ್ವಿತಂ ದಧಿಕ್ಷೀರಗತೋಪೇತಂ ನೈವೇದ್ಯಂ ಪ್ರತಿಗೃಹ್ಯತಾಂ ಓಂ ತತ್ಪುರುಷಾಯ ನಮಃ ನೈವೇದ್ಯಂ ಸಮರ್ಪಯಾಮಿ ಅಂದ ಕೂಡಲೇ ದೇವ್ರ ಗಬ 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 ತಿಂತು ಅಂದ್ರೆ ಮರುದಿವ್ಸ ನೀವು ದೇವ್ರ ಕೋಣೆ ಕಡೆ ಹೊಳ್ಳಿ ನೋಡುದಿಲ್ಲ. ನೀವು ಅವು ತಿನ್ನುವುದಿಲ್ಲ ಅಂತ ಗ್ಯಾರಂಟಿ ಇದ್ದ ಒಯ್ತೀರ ಹೊರತಾಗಿ ಅವು ತಿಂದು ಅಂದ್ರೆ ನೀವ್ಯಾಕೆ ಅಲ್ಲಿ ಹೋಗ್ತೀರ? ಬೇಡಪ್ಪ, ಅದು ದೇವ್ರ ಸಾಮಾನ್ಯ ಅಲ್ಲ. ಮೊನ್ನೆ 4 ಕಡುಬು ತಿಂತಪ್ಪ. ಅದಕ್ಕೆ ನೀವು ಮಾಡೋ ನೈವೇದ್ಯ ಎಲ್ಲಿ ಅಂದ್ರೆ ಯಾವ ದೇವರಿಗೆ ತಿನ್ನಾಕ್ ಬರುವುದಿಲ್ಲ. ಕಲ್ಲನಾಗರ ಕಂಡರೆ ಹಾಲೆರೆವರು, ತಿಟನಾಗರ ಕಂಡರೆ ಕೊಲ್ಲೆಂಬರು, ಉನ್ನತ ಲಿಂಗಕ್ಕೆ ಬೋನ ಹಿಡಿಯುವರು, ಉಣ್ಣುವ ಜ್ಞಾನಿ ಜಂಗಮ ಬಂದರೆ ಮುಂದೆ ನಡೆಯೆಂಬರು. ನಮ್ಮ ಕಾಯ್ದೆ ಹಿಂಗದವು.
ಎಲ್ಲಿ ಕಲ್ಲು ದೇವರೈತೆ ಅಲ್ಲೇ ಒಯ್ದು ಅಯ್ಯೇ ಉದ್ದ ಅಡ್ಡ ಬಿದ್ದು ಕಪಾಳ ಬಡ್ಕೊಂಡು ಎದಿ ಎರಡು ಬಡ್ಕೊಂತಾರೆ. ದೇವ್ರ ಕಂಡು ಕೂಡಲೇ ಆ ಸಮೀಪ ಆದ ಕೂಡಲೇ ಏನ್ ದಾಡಿಯಾಗಿದ್ದಪ್ಪ. ತತ್ವಜ್ಞಾನಿಗಳು ಬಂದ್ರು ಒಂದು ತುತ್ತನ್ನ ಹಾಕಿ ಪ್ರೀತಿ ಮಾಡಿದ್ರೆ ನಿನ್ನ ವಂಶ ಉದ್ಧಾರ ಮಾಡಿ ಹೋಗ್ತಾರೆ. ಆ ತತ್ವಜ್ಞಾನಿಯನ್ನು ಬಿಟ್ಟು ಅಲ್ಲೋ ಹುಚ್ಚ, ಜ್ಞಾನಿಯ ಮುಖದಿಂದ ಪರಮಾತ್ಮ ತೃಪ್ತಿ ಆಗ್ತಾನೋ ಅಂದ್ರು ಯಾರು? ಸಿದ್ಧಾರೂಢರು. ನೀಂಥ ಜ್ಞಾನಿ, ನೀಂಥ ದೇವರು ಅಂತವ ಅಂದ. ನೀಂಥ ದೇವರನ್ನು ಅನ್ನೋದ್ರೊಳಗೆ ಜಡಿಯಪ್ಪನವ್ರು ಸಿಟ್ಟು ಬಂತ್ರಿ. ಜಡಿಯಪ್ಪನವ್ರು ಸಿಟ್ಟು ಬಂದು ಅವ ಏನ್ ಮಾಡಿದ? ಹಿಂಗಂತೀರಿ ಅಂತ ಮುಂದೆ ಹೋದ. ಅವನು ಹಿಡಿಯಕ ಹೋದ, ಕಸ್ಕೊಂಡ್ಬಿಡ ಸ್ವಲ್ಪ ಆದ್ರ ಅವಾಗ ಭಯಂಕರ ಹೆದರಿಕೆ ಬಂದು ಶಂಖವಾದ್ಯ ಶುರು ಮಾಡಿದ. ಜನ ಚಿಟ್ನ ಚಿರುದಕ್ಕ ಅಳುದಕ್ಕ ಮಂದೆಲ್ಲ ಬಡ ಕೂಡಿ ಏನೋ ಮಡಿ ಮೈಲಿಗೆ ಏನೂ ಇಲ್ಲ, ನೀನು ದಾಡಿ ಏನ್ ಮಾಡಾಕತ್ತಿದ್ ನೀನು? ಅಲ್ಲೋ ಅವಿಪ್ರೋತ್ತಮ ಅವನು ಮಡಿ ಹುಡಿಯಿಂದ ಮಡಿ ಮತ್ತು ಹುಡಿ ಎರಡು ಅವರ ಅಂತಾರಪ್ಪ, ನನಗೇನು ಗೊತ್ತು. ಹುಡಿ ಆದ್ರೆ ಮಡಿ ಆದ್ರೆ ಹುಡಿ. ನಿಂಗೆ ಮಡಿ ಹುಡಿ ಗೊತ್ತದ ಇಲ್ಲ? ಅವ ನೈವೇದ್ಯ ಕತ್ತನ ಮುಟ್ಟಾಕ್ ಹಚ್ಚಿರಿ ನೀವು ಅಂದು ಕೂಡಲೇ ಪರಮಜ್ಞಾನಿಯ ಹೊಡೆಯಬಹುದು. ಸಿದ್ಧಾರೂಢಂದ್ರು, ಎಲ್ಲ ನೋಡಾಕ ಬ್ರಾಹ್ಮಣರಂಗೆ ಕಾಣ್ತೀರಿ, ನಿಮಗೆ ಜ್ಞಾನ ಅನ್ನೋದು ಎಳ್ಳಷ್ಟು ಇದ್ದಂಗೆ ಕಾಣೋದಿಲ್ಲ, ಇದೇ ನಿಮ್ಮ ಜ್ಞಾನ. ಪರಮಾತ್ಮನು ಎಲ್ಲೆಲ್ಲ ಅದನ್ನು ಗೊತ್ತದ ನಿಮಗೆ? ಪರಮಾತ್ಮ ಗುಡಿಯಾಗ ಅಷ್ಟ ಅದಾನೋ, ಕಲ್ಲಾಗ ಅಷ್ಟ ಅದಾನೋ, ಕಟ್ಟಿಗ್ಯಾಗ ಅಷ್ಟ ಅದಾನೋ? ಹೆಚ್ಚಾಗಿರುವುದು ಎಲ್ಲಿ ಅವ? ಶರಣ ಜನರ ಸದು ಹೃದಯ ನಳಿನದೊಳು ಪರಿಶೋಭಿಸುತ್ತಿಹುದು ನಿನ್ನ ಪಾರ. ಹರಿಯ ನಯನದ ಕುರುವಿಡಿದಿಹುದೀಗ ಗುರು ಶಂಭುಲಿಂಗ ನಿನ್ನ ದಿವ್ಯ ಪಾರ. ಪರಮಾತ್ಮ ಎಲ್ಲದನೋ? ಶರಣ ಜನರ ಸದು ಹೃದಯ ನಳಿನದೊಳು ಪರಿಶೋಭಿಸುತ್ತಿಹುದು ನಿನ್ನ ಪಾದ. ಪರಮಾತ್ಮ ಎಲ್ಲದಾನಂದ್ರೆ ಜ್ಞಾನಿಗಳ ಹೃದಯದಲ್ಲಿ ಪ್ರಕಟ ಆಗ್ತಾನೋ. ಎಲ್ಲ ಹೃದಯದಲ್ಲಿ ಇಲ್ಲ ಅಂತಲ್ಲ, ಎಲ್ಲ ಕಡೆಗೂ ಭೂಮಿ ಕೆಳಗೆ ನೀರದ, ಎಲ್ಲಿ ತಗ್ಗು ತೋರ್ತೀವಿ ಅಲ್ಲಿ ಕಾಣಿಸ್ತದೆ ಅಂದಂಗ ತತ್ವಜ್ಞಾನಿ ಎಲ್ಲಿ ಇದ್ದಾನೋ ಅಲ್ಲಿ ಪರಮಾತ್ಮನು ಪರಿಪೂರ್ಣನಾಗಿ ಪ್ರಕಟನಾಗ್ತಾ ಇದ್ದಾನೆ. ಮತ್ ನೀವು ಜ್ಞಾನಿನ ಹೊಡೆಯಕ್ ಬಂದಿರಂದ್ಮೇಲೆ ದೇವ್ರನ್ನ ಬಿಟ್ಟಿರ್ಯಾ ಅಂದ್ರು. ಹರನು ಪರಮಜ್ಞಾನಿಯ ಪಡೆಯಬಹುದು, ಹರನು ಸರ್ವದರಲ್ಲಿ ವ್ಯಾಪಕ. ಬಿಡು ಜ್ಞಾನಿ ಬಿಡು ನೀನು. ಈಗ ರುದ್ರ ಓದ್ತೀರಿ, ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮೇ. ಬ್ರಹ್ಮ ಎಲ್ಲದಪ್ಪ? ಈಶ ಎಲ್ಲದಾನ? ಪರಮಾತ್ಮ ಎಲ್ಲದಾನ ಅಂತ ಕೇಳಿದ್ರೆ ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ, ಸರ್ವಭೂತಾಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನ. ಅದನ್ನ ತಿಳ್ಕೊಳ್ಳೋದು ಬಿಟ್ಟು ಹೊಡೆಯಕ್ಕೆ ಹೊಂಟಿರಲ್ಲೋ. ಜನ ಹಂಚಿರಲ್ಲ ಊಟಕ್ಕೆ ಕೂಡ್ರಿ ಮುಂದೆ ಮಂತ್ರ ಅಂದ್ರು ಸಿದ್ಧಾರೂಢರು. ಇವ್ರಿಗೇನ್ ಗೊತ್ತದ ಅಂತ ಅವ್ರು ತಿಳ್ಕೊಂಡಿದ್ರೆ ಇವ್ರೇನಂದ್ರು? ಊಟಕ್ಕೆ ಕೂಡ್ರಿ ಮುಂದೆ ಮಂತ್ರ ಅಂತಿರಲ್ಲ, ಗೀತಾ ಮಂತ್ರ ಅಂತೀವಿ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತಂ ಪಚಾನ್ಮನ್ನಂ ಚತುರ್ವಿಧಂ. ಇನ್ನು ಕೆಲವರು ಊಟದ ಅವಸರದಾಗ ಈ ಮಂತ್ರ ಅಪಭ್ರಂಶನ ಮಾಡಿ ಅಂತಾರೆ. ಅಹಂ ವೈಶ್ವಾ ನರೋ ಭೂತ್ವ ಅಂದ್ರೆ ಏನದು? ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತಂ ಪಚಾನ್ಮನ್ನಂ ಚತುರ್ವಿಧಂ. ಸಕಲ ಭೂತಾಂತರಾತ್ಮನಾಗಿ ಎಲ್ಲ ದೇಹದೊಳಗೂ ಕೂಡ ಎಲ್ಲ ಪ್ರಾಣಿಗಳು ಊಟ ಮಾಡಿದ ಚತುರ್ವಿಧ ಅನ್ನವನ್ನು ಪಚಿಸುವ ವೈಶ್ವಾನರನೇ ನಾನಾಗಿದ್ದೇನೆ ಅಂತದ ಮಂತ್ರ. ಪರಮಾತ್ಮನ ವ್ಯಾಪಕತ್ವವನ್ನು ಹೇಳ್ತದೆ. ಎಲ್ಲ ಪ್ರಾಣಿಗಳು ಊಟ ಮಾಡುವುದು 4 ಥರದ ಅನ್ನ. ನೀವು ಬಹಳ ತಿಳ್ಕೊಂಡಿರ್ಬೋದು, ನಮ್ಮ ಮನ್ಯಾಗ ನಾನಾ ನಮೂನೆ ಅಡಿಗೆ ಮಾಡಿವ್ರಿ ಅಂದ್ರೆ 4 ನಮೂನೆ ಅಡಿಗೆ ಮಾಡಿ. ಭಕ್ಷ್ಯ
ಭೋಜ್ಯ, ಲೇಹ, ಚೋಹ್ಯ, 4 ವಿಧ ಅಂತ. ಭಕ್ಷ್ಯ ಅಂದ್ರೆ ತಿನ್ನೋದು, ಭೋಜ್ಯ ಅಂದ್ರೆ ಉಣ್ಣೋದು, ಲೇಹ ಅಂದ್ರೆ ಶಿರ ಮೊದಲಾಗಿರ್ತಕ್ಕಂಥ ಮಾಡ್ತಿರಲ್ಲ ಲೇಹ, ಚೋಹ್ಯ ನೆಕ್ಕೊಂತಿರೋ ಉಪ್ಪಿನಕಾಯಿ ಸಾಕು. ಇದಕ್ಕಿಂತ ಹೆಚ್ಚಿಗೆ ಯಾವ ಊಟ ಮಾಡ್ರಿ ಹೇಳ್ರಿ ಅವನು. ಚತುರ್ವಿಧ ಅನ್ನ, ಬಾಕ್ಯದೇನಿಲ್ಲ. ಚತುರ್ವಿಧ ಅನ್ನವನ್ನ ಪಚಿಸುವ ವೈಶ್ವಾನರೆಂಬ ಅಗ್ನಿಯೇ ನಾನಾಗಿದ್ದೇನೆ. ಇದು ಭಗವದ್ವಾಕ್ಯ. ಅಂದ ಮೇಲೆ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತಂ. ಹ್ಯಾಂಗ್ ಮಾಡ್ತೀನಿ? ಪ್ರಾಣಾಪಾನ ವ್ಯಾನೋದಾನ ಸಮಾನ ಇವುಗಳನ್ನು ಕೂಡಿಕೊಂಡು ಚತುರ್ವಿಧ ಅನ್ನವನ್ನ ಭಕ್ಷಿಸುವ ವೈಶ್ವಾನರನು ನಾನಾಗಿದ್ದೇನೆ ಎಂಬ ಮಂತ್ರವು ನಿಮಗೆ ಗೊತ್ತದ ಇಲ್ಲೋ ಅಂದ್ರು ಸಿದ್ಧಾರೂಢರು. ಅಂತಾರ ಅಪ್ಪರು, ಶಿಲೆಯ ಮುಖದಿಂ ಶಿಲೆಯುತ ಪರಮಾತ್ಮನೋಮಿಗೆ ಇಳಿದು ನೋಡಿರಿ ಚಿಕ್ಕ ನಿಜ ಸುತಗರಸು ಕಟ್ಟಿಗೆಯ ಕಲಿತ ಗಜವನ್ನೀಯಲವಗ ಕಲಿಕೆ ಕಂದದ ನಗಕ್ಕೆ ಮೂಯಿಸಿ ಮಲಯುತ ಸುತ ತನ್ನ ಜೀತ ಗಜವ ತೊರೆಯುವನೇ, ಗಜವ ತೊರೆಯುವನೇ. ನಿಂದಿರ್ಸಿದ್ರು ಅಪ್ಪವರೆಲ್ಲರನ್ನು. ಅಲ್ಲೇ ಶಾಸ್ತ್ರ ಶುರುವಾತು. ಅಯ್ಯ, ಒಬ್ಬನೊಬ್ಬ ಅರಸು ತನ್ನ ಮಗನಿಗೆ ಆಟಿಕೆ ಸಾಮಾನು ಮಾಡಿಸಿಕೊಟ್ಟ. ಕೈ ಬಿಟ್ಟಾಡ್ಲಿ, ಅದ್ರಾಗ ಅರಸು ಕುವರ. ಏನು ಮಾಡಿಸಿದ್ರು? ಸುಂದರವಾದ ಒಂದು ಕಟ್ಟಿಗೆಯ ಆನೆಯನ್ನು ಮಾಡಿಕೊಟ್ಟು. ಆ ಆನೆಯನ್ನು ನೋಡಿ ಹುಡುಗ ಆನೆಯ ಸಂಗಡ ಆಡಿ ಆಡಿ ಆನೆ ಅಂದ್ರೆ ಇದ ಅಂಬು ಪ್ರಜ್ಞಾ ಅದಕ್ಕೆ ಬಂದು ಗಟ್ಟಿ ಆತು. ಮುಂದೆ ತಿಳುವಳಿಕೆ ಬಂದಂತೆ 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 ನಿಜವಾದ ಆನೆಯನ್ನು ಯಾವಾಗ ನೋಡಿದನೋ ಇದು ಕಟ್ಟಿಗೆಯ ಆನೆ ಎಂಬ ತಿರಸ್ಕಾರ ಉಂಟಾಗುವಂತೆ ತನ್ನ ಸ್ವರೂಪವನ್ನು ಕಾಣದ ಜೀವಿಗಳಿಗೆ ಕಲ್ಲಿನಲ್ಲಿ, ಕಟ್ಟಿಗೆಯಲ್ಲಿ, ಕಂಚಿನಲ್ಲಿ, ಬಂಗಾರದಲ್ಲಿ ಮೊದಲಾಗಿರ್ತಕ್ಕಂಥ ಲೋಹಗಳಲ್ಲಿ ಪರಮಾತ್ಮನ ಮೂರ್ತಿಯನ್ನು ಮಾಡಿಟ್ಟಿದ್ದಾರೆ. ಅವನು ಎಲ್ಲಿಯವರೆಗೆ ನಂಬಬೇಕು ಅಂತ ಕೇಳಿದ್ರೆ ತನ್ನ ಸ್ವರೂಪ ಪ್ರಜ್ಞಾ ಬರುವವರೆಗೆ ಮಾತ್ರ. ಜೀವಂತ ಆನೆಯನ್ನು ನೋಡಿದಾಗ ಕಟ್ಟಿಗೆ ಆನೆಯು ಆನೆಯಲ್ಲ ಎಂಬುದು ಹೇಗೆ ತಿರಸ್ಕಾರವಾಯಿತು, ಹಂಗ ಇಲ್ಲಿ ತನ್ನ ಸ್ವರೂಪದ ಪ್ರಜ್ಞೆ ಬರುವ ಪರ್ಯಂತರ ಮಾತ್ರ ಇವೆಲ್ಲ ಮೂರ್ತಿ ಪೂಜೆಗಳು ಅವಶ್ಯಕತೆ ಇದ್ದಾವ. ತಿಳ್ಕೊಂಡೂ ಕೂಡ ನಿಮಗಿನ್ನೂ ಪ್ರಜ್ಞೆ ಬರುವಲ್ದಂದ್ರೆ ನೀವು ದಡ್ರೋ ನಾವು ದಡ್ರೋ ಅಂದ್ರು ಸಿದ್ಧಾರೂಢರು. ಪರಮದೇವನ ನಿಜವನರಿಯದ ನರಿಗೋಸುಗ ಭಕುತಿ ಬೆಳಿಸಲ್ ಕರಿದು ಮುನಿಗಳು ಶಿಲೆಯ ಮೂರ್ತಿಯ ಸ್ಥಾಪಿಸಿದೆ ತಾವು. ಪರಮ ಬ್ರಾಹ್ಮಣರಿದ್ದು ಮರಕಂ ನಿರುತ ಮೋಹಿಸಿ ಬ್ರಹ್ಮನ ದೇವ ತೊರೆಯಬೇಹುದೆಯಂತಿರಲ್ಕರು ಯೋಗ್ಯ ನಿಮಗಲ್ಲ, ಯೋಗ್ಯ ನಿಮಗಲ್ಲ. ಮತ್ತೆ ಗುಡಿ ಗುಂಡಾರ ಮಾಡ್ಯಾರಲ್ಲ, ಮೂರ್ತಿಗಳನ್ನು ಮಾಡ್ಯಾರಲ್ಲ, ಅವೆಲ್ಲ ಸುಳ್ಳೇನು ಅಂತ ಕೇಳಿದ್ರೆ ತಿಳಿಯು ತನಕ ಅವು ಸುಳ್ಳೇನಲ್ಲ. ಅಲ್ಲಿ ತನಕನು ಭಕ್ತಿ ಬೆಳಿಲಿ, ಎಲ್ಲರ ಅಂತಃಕರಣ ವಿಷಯ ಸುಖದಿಂದ ಪರಮಾತ್ಮನ ಕಡೆಗೆ ಹೊರಳಲಿ ಅಂತ ನಮ್ಮ ಋಷಿಮುನಿಗಳು, ನಮ್ಮ ಸಂಸ್ಕೃತಿಯ ಹಿರಿಯರು, ತತ್ವಜ್ಞಾನಿಗಳು ಮುದ್ದಾಂ ಮಾಡಿದ್ದಾರೆ. ಜಗದ್ಗುರು ಶಂಕರಾಚಾರ್ಯರು ಅಖಂಡ ಬ್ರಹ್ಮಜ್ಞಾನಿಗಳಾದರೂ ಕೂಡ ಶಾರದಾಂಬೆಯನ್ನು ಪೂಜಿಸಿದರು, ಚಂದ್ರಮೌಳೀಶ್ವರ ಲಿಂಗವನ್ನು ಪೂಜಿಸಿದರು. ಕಾರಣ ಏನು? ತಾ ದೇವರಂತ ಗೊತ್ತಿದ್ದಿಲ್ಲೇನು ಅಂತ ಕೇಳಿದ್ರೆ ತನಗ್ ಗೊತ್ತಿದ್ದನು ಗೊತ್ತಿಲ್ಲದವ್ರಿಗೆ ಗೊತ್ತಾಗಲಿ ಅಂತ ತಾ ಮಾಡಿದ್ನ ಹೊರತು ಬಾಕಿದೇನಲ್ಲ. ಆದ್ದರಿಂದ ಮೂರ್ತಿಗಳು, ಪೂಜಾ ದ್ರವ್ಯಗಳು ಇವು ಅವಶ್ಯಕತೆ ಯಾಕೆ ಅಂತ ಕೇಳಿದ್ರೆ ಭಕ್ತಿ ಬೆಳೆಯುವ ಸಲುವಾಗಿ. ಜ್ಞಾನ ನೀವು ಬರೇ ಮಾತಿ ಜ್ಞಾನ ತಂದು
ನೀವು ಟ್ರಕ್ನ ತುಂಬ ಮಾರಾಟ ಮಾಡಿದ್ರೆ ವೇದಾಂತ ಕಬೂಲಾಗುವುದಿಲ್ಲ. ಮೊದಲು ಭಕ್ತಿ ಬೇಕು ನಿಮಗೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಎಲ್ಲಿ ಶ್ರದ್ಧಾ ಅದ ಅಲ್ಲಿ ಜ್ಞಾನ ಆಗ್ತದೆ ಹೊರತಾಗಿ ನಿಮಗೆ ಶ್ರದ್ಧಾನೇ ಇಲ್ಲ ಅಂತಂದ್ರೆ ವೇದದಲ್ಲಿ ಶ್ರದ್ಧಾ ಆಗುವುದಿಲ್ಲ, ಗುರುವಿನಲ್ಲಿ ಶ್ರದ್ಧಾ ಆಗುವುದಿಲ್ಲ. ಬಾಳ ಹೇಳುವುದಕ್ಕಿಂತಲೂ ನಿಮ್ಮಲ್ಲೇ ನಿಮಗೆ ಶ್ರದ್ಧಾ ಬರುವುದಿಲ್ಲ. ಆದ್ದರಿಂದ ಶ್ರದ್ಧಾ ಬಲೀಲಿ ಅನ್ನುವ ದೃಷ್ಟಿಯಿಂದ ಮಹಾತ್ಮರು ಇವನ್ನೆಲ್ಲ ಮಾಡಿಟ್ಟಾರೆ. ಅದಕ್ಕೆ ನೀವು ವೇದಾಂತ ಓದಿದವರು, ವೇದಾಧ್ಯಯನ ಮಾಡಿದವರು, ಉಪನಿಷತ್ತುಗಳನ್ನು ಓದಿದವರು, ವೇದಮಂತ್ರಾನುಷ್ಠಾನ ಮಾಡಿದವರು, ಗಾಯತ್ರಿಯನ್ನು ಅಂದವರು, ನಿಮ್ಮ ತಲೆಯೊಳಗೂ ಇಂಥ ವಿಚಾರ ಬಂದು ಅಕಸ್ಮಾತ್ ನೀವು ಸಾಧು ಸಂತರನ್ನು ಬಡಿಯುವುದು ಹೊಡೆಯುವುದು ಮಾಡಿದರೆ ಇದು ಯಾವ ಧರ್ಮ, ಇದು ಯಾವ ನ್ಯಾಯ, ಇದು ಯಾವ ನೀತಿ ಅಂತ ಆ ಬಂದ ದ್ವಿಜೋತ್ತಮರಿಗೆಲ್ಲ ಅಂದು ಕೂಡಲೇ ಒಬ್ಬ ಒಂದ, ಏಯ್ ತಡ್ರಿ, ಮಾನವ ಅಲ್ಲ ಅವನ ವೇಷಭೂಷಣ ನೋಡು, ಅವನ ವಾಣಿಯಿಂದ ಬರ್ತಕ್ಕಂಥ ಬ್ರಹ್ಮಬೋಧಕ ವಾಕ್ಯಗಳನ್ನು ಕೇಳ್ರಿ, ಅವನ ಮಾನವನಲ್ಲ. ಮಹಾಬಲೇಶ್ವರನೇ ನಿನ್ನ ಕೈಯ ನೈವೇದ್ಯೇಶ್ವರಕ್ಕೆ ತಾನ ಬಂದಿದ್ದ, ನೀನು ಕೊಡ್ಲಾರ್ದ ಕೆಟ್ಟಿ ಅಂದ್ರು ಅವನು. ಮಹಾಬಲೇಶ್ವರನೇ ಮತ್ಯಾರ ಏನ್ ಅನ್ಕೊಳ್ರಿ. ನಾ ಸಾಧಾರಣ ಇಷ್ಟು ಮಠ ನೋಡ್ತೀರಿ ನೀವು, ಸಿದ್ಧಾರೂಢ ಮಠ ನೋಡ್ರಿ, ನಿಮಗೆ ಅಲ್ಲಿ ಏನು ಕೊರತೆ ಹೇಳಿ. ಕೃಷ್ಣಾಷ್ಟಮಿಗೆ ಕೃಷ್ಣ ಅಂತ ಭಾವಿಸ್ತೀವಿ, ರಾಮನವಮಿಗೆ ರಾಮ ಅಂತ ಭಾವಿಸ್ತೀವಿ, ಶಿವರಾತ್ರಿಗೆ ಅವನು ಶಿವ ಅಂತ ಭಾವಿಸ್ತೀವಿ, ನವರಾತ್ರಿಗೆ ಅವನು ದೇವಿ ಅಂತ ಭಾವಿಸ್ತೀವಿ, ಗಣೇಶ ಚೌತಿಗೆ ಅವನು ಗಣಪ್ಪ ಅಂತ ಭಾವಿಸ್ತೀವಿ. ಕಾರಣ ಏನು? ಎಲ್ಲ ಒಬ್ಬನೇ ಆಗ್ಯಾನಲ್ಲ. ಆದ್ದರಿಂದ ಸಿದ್ಧಾರೂಢಂಥ ಮಹಾಪ್ರವೃತ್ತಿಗಳು ಇನ್ನು ಅವತಾರ ಮಾಡ್ತಾರೋ ಇಲ್ಲೋ ಅದು ದುರ್ಲಭಪ್ಪ, ಬಹಳ ದುರ್ಲಭ. ಎಲ್ಲರ ಒಂದರ ಶಬ್ದ ಬಂದಿತ್ತೇನು, ಆ ಮತ ಹಿಂಗ, ಈ ಮತ ಹಿಂಗ, ಏನಪ್ಪ ಆ ದೇವ್ರ ಹಿಂಗ, ಈ ದೇವ್ರ ಹಿಂಗ, ಅದು ಏನಾರ ವಿಕಲ್ಪನೆಗಳು ಸಿದ್ಧಾರೂಢ ಮಠದ ಅಂಗಳದಾಗ ನೀವು ಹೋದ್ರಿ, ಆ ಅಣುವಿನಲ್ಲಿ ಸಮತ್ವವೇ ಪ್ರಕಾಶವಾದೀತೆ ಹೊರತು ವಿಷಮತ್ವ ಎಂಬತಕ್ಕಂಥದ್ದು ಆ ಭೂಮಿಕೆಯಲ್ಲಿ ನಮಗೆ ಸಿಗಲಾರದು. ಆದ್ದರಿಂದ ಎಲ್ಲ ವಿಪ್ರರೂ ಕೂಡಿಕೊಂಡು ನೀವು ಅವ್ರನ್ನ ಊಟ ಮಾಡಿಸ್ಬೇಕು. ಎಲ್ಲಿ ಕೂಡಿರ್ತೀರಿಯಪ್ಪ ಊಟಕ್ಕೆ ಅಂತ ಕೇಳಿದ್ರು. ಈಗ ಎಲ್ಲಿ ನಿಂತೀವಿ ಅಲ್ಲೇ ಅಂದ್ರು. ಎಲ್ಲಿ ನಿಂತೀವಿ ಅಲ್ಲೇ ದಾರ್ಯಾಗ. ಆಗ ತಿಳುವಳಿಕಿದ್ದ ಕೆಲವು ಯಜಮಾನರು ಬಂದು ಅಲ್ಲೇ ನಿಂದ್ರಿಸಿ ಪಾದ ಪೂಜೆಯನ್ನು ಮಾಡಿ, ಮಂಗಳಾರತಿಯನ್ನು ಮಾಡಿ, ಅಲ್ಲೇ ಹಾಜಾಗ ಕೂಡ್ರಿಸಿ ಆ ತಂದಿರ್ತಕ್ಕಂಥ ನೈವೇದ್ಯವನ್ನ ಸಿದ್ಧಾರೂಢ ಗುಣಪಡಿಸಿದರು. ಸಿದ್ಧಾರೂಢ ಅಂದ್ರು, ಈಗ ನಿಮ್ಮ ಮಹಾಬಲೇಶ್ವರ ತೃಪ್ತಿ ಆಗ್ತದೆ, ಊಟ ಆಯ್ತು. ಅವಾಗಂತಾರೆ, ಬಳಿಕಂವರು ಕೊರಡಲಾದುಜ ಇಳಿದಿರುವ ತಳ ತಮ್ಮದೆಲ್ಲೆನೆ ಇಳಿದಿರುವೆವಾವು ನಾಗತೀರ್ಥದಿ ಎಂದು ಕೊರಡು ನಲಿದು ಕುಣಿಯುತ್ತ ಮೊದಲಿನಂದಲಿ ಫಲಗಳನ್ನು ಸಿಕ್ಕಟ್ಟು ರಕ್ಕಂಗಳನ್ನು ಯಾಚಿಸುತ್ತ ಕದಿದಡಕಂ ಗಮಿಸಿ ವಿಶ್ರಮಿಸೇ ತಂದು ಜಲ್ಲನಾಥನ ಮುಂದೆ ನೈವೇದ್ಯವನ್ನು ಗೈಯುವ ನಂದದಿಂದೆಗೈದು ಶಿಕ್ಷನು ಬಳಿಕ ಮೆಲ್ಲವನು ತಂದು ತಮ್ಮಡೆಯವನಿಗಿಯಲ್ ಮನ್ನೊಡೆಲ್ಲಂದು ಮುದದಿಂದು ವಸನಗಳಾದವೆನಗೂ ಪತ್ನಿ ಪುತ್ರರಿಗೂ ಪತ್ನಿ ಪುತ್ರರಿಗೂ. ಎಲ್ಲ ಬ್ರಾಹ್ಮಣರು ಕೇಳಿದ್ರು, ಅಪ್ಪ ನೀವು ಎಲ್ಲಿ ಇಳ್ಕೊಂಡಿರಿ? ನಾಗತೀರ್ಥದಲ್ಲಿ ಇಳ್ಕೊಂಡಿವಿ. ಅಲ್ಲೊಂದು ಜಗ ನಾಗತೀರ್ಥದಲ್ಲಿ ಇಳ್ಕೊಂಡಿವಪ್ಪ, ಬೇಕಾದ್ರೆ ಅಲ್ಲೇ ಬಂದು ಭೇಟಿ ಆಗ್ರಿ ಅಂತ ಹೇಳಿ ತಪ್ಪಡಿ ಬಾರ್ಸೋ ಶುರುವಾತ್. ಮತ್ತೆ ಆ ತಪ್ಪಡಿ ಇದ್ದದ್ದ ತಪ್ಪಡಿ, ಇದು ಚಾಪಿ, ಗಡಿಗಿ, ಕಸಬರಗಿ, ತಲೆಬುರುಡಿ ನಡೀತು, ಕುಣಿತು ಶುರುವಾತು. ಎಲ್ಲಿಗೆ ಬಂದ್ರು ಅಂದ್ರೆ
ಸಮುದ್ರ ದಂಡಿಗೆ ಬಂದರು. ಅವ ತಪ್ಪಡೆ ಏನು ತಿಳ್ಕೊಂಡ, ಏನ್ ನಮ್ಮನ್ನು ಹಿಂಗ ಮಾಡ್ತಾರ, ಏನ್ ಮಾಡ್ತಾರ, ಕರ್ಕೊಂಡಂತೂ ಬಂದರು. ಮಹಾತ್ಮರು ಸಿಕ್ಕರು ಸಾಕು, ಧನ್ಯನಾದೆ ಅಂತ ಅನ್ನೋದಕ್ಕೆ, ಜಡಿಯಪ್ಪ ಸಮುದ್ರನಾಥನಿಗೆ ಪೂಜೆ ಮಾಡ್ಬೇಕು. ಯಾವ ದೇವ್ರಿಗೆ ಪೂಜೆ ಮಾಡ್ತಿದ್ದಾರೆ ಇವರು? ಮಾಡಲ್ಲ, ಯಾರು ಬೇಡ ಅಂತಾರ. ಅವೇನು ಹಣ್ಣು, ಕಾಯಿ, ಗೆಣಸು, ದುಡ್ಡು, ಅವು ಖಂಡಾಪಟ್ಟಿ ದುಡ್ಡು ಬಂದಿತ್ತು. ಅವನ್ನೆಲ್ಲ ಸಮುದ್ರ ದಂಡಿಗಿಟ್ಟು ನಮಸ್ಕಾರ ಮಾಡಿ ಪೂಜೆ ಮಾಡಿ ಆ ತಪ್ಪಡೆ ಇದ್ನಲ್ಲ ಅವನು ಉಡಿಯಾಗ ಹಾಕಿದ್ರಿಷ್ಟು ತಗೊಂಡು ಹೋಗಿ ನಡಿ. ಯಪ್ಪ ಎಂಥವ್ರಿ ನೀವು, ಒಂದು ವರ್ಷ ಉಡುವಷ್ಟು ಅರಿವಿ ನನ್ನ ಹೆಂಡತಿಗೂ ಮಕ್ಕಳಿಗೂ ನನಗೂ ಆಗುವಂಗ ಮಾಡಿದ್ರಿಪ್ಪ. ಇಲ್ಲ ಹಿಂಗ ಸತ್ಪುರುಷರು ಬಂದಾಗ ತಪ್ಪಡಿ ಬಾರಿಸುವಂತ ಕುಣಿಸ್ಕೊಂತ ಹೋಗು. ಇನ್ನೂ ಅಕ್ಕ ಇನ್ನೊಂದು ಕೈ ಬಾರ್ಸ, ಮತ್ತೆ ಅಲ್ಲಿ ಕುಣಿದ್ರು ಮತ್ತೆ ಅವ್ ಕುಣಿಯೋದು ಬೇಸರಿಲ್ಲ, ನೀವು ಕುಣಿಸೋದು ಬೇಸರಿಲ್ಲ. ಎಂಥವಪ್ಪ ಸಿದ್ದಪ್ಪ. ಸಾಧು ಬಂದನ ನೋಡ ತಂಗಿ, ಸಿದ್ಧ ಬಂದನ ನೋಡ ನೋಡ, ಸಾಧು ಬಂದನ ನೋಡ ತಂಗಿ, ಸಿದ್ಧ ಬಂದನ ನೋಡ ನೋಡ, ಸಿದ್ಧ ಬಂದನ ನೋಡ ನೋಡ, ಶಿವನೇ ಬಂದನ ನೋಡ ನೋಡ, ಸಿದ್ಧ ಬಂದನ ನೋಡ ತಂಗಿ, ಶಿವನೇ ಬಂದನ ನೋಡ ನೋಡ, ಸಾಧು ಬಂದನ ನೋಡ ತಂಗಿ, ಸಿದ್ಧ ಬಂದನ ನೋಡ ನೋಡ, ಇಲ್ಲೇ ಕುಂತನ ನೋಡ ನೋಡ, ಇಲ್ಲೇ ಕುಂತನ ನೋಡ ನೋಡ, ಹಿಂದೆ ಬಂದನ ನೋಡ ನೋಡ, ಮುಂದೆ ನಿಂತನ ನೋಡ ನೋಡ, ಪಲಕ್ಕದಾನ ನೋಡ ನೋಡ, ಎಡಕ್ಕದಾನ ನೋಡ ನೋಡ, ಜಗತ್ತ ಉದ್ಧಾರ ಮಾಡುವಂತ ಪರಶಿವ ಬಂದನ ನೋಡ ನೋಡ, ಸಾಧು ಬಂದನ ನೋಡ ತಂಗಿ, ಸಿದ್ಧ ಬಂದನ ನೋಡ ನೋಡ, ಸಾಧು ಸಂತರ ಆಟ ನೋಡ, ಮಲ್ಲಿ ಹೂವಿನ ತ್ವಾಟ ನೋಡ, ಸಾಧು ಸಂತರ ಆಟ ನೋಡ, ಮಲ್ಲಿ ಹೂವಿನ ತ್ವಾಟ ನೋಡ, ಮಲ್ಲಿ ಹೂವಿನ ತ್ವಾಟ ನೋಡ, ಮಲ್ಲಿಕಾರ್ಜುನ ನಾಟ ನೋಡ, ಮಲ್ಲಿ ಹೂವಿನ ತ್ವಾಟ ನೋಡ, ಮಲ್ಲಿಕಾರ್ಜುನ ನಾಟ ನೋಡ, ಸಾಧು ಬಂದನ ನೋಡ ತಂಗಿ, ಸಿದ್ಧ ಬಂದನ ನೋಡ ನೋಡ, ಸಾಧು ಬಂದನ ನೋಡ ತಂಗಿ, ಸಿದ್ಧ ಬಂದನ ನೋಡ ನೋಡ,
ಕುಣಿದ್ರು. ಅವರು ಕುಣಿದ್ರು ಅಂತ ನಾವು ಕುಣಿಬೇಕು ಅಲ್ಲ. ಯಾಕೆ ಕುಣಿಬೇಕು ಅಂದ್ರೆ ಧರೆಗವತರಿಸಿ ಪರಮಾತ್ಮ ಬಂದ, ನಮಗಿನ್ನು ಯಮನ ಭಯ ಇಲ್ಲ ಅಂತ ಕುಣಿಬೇಕು. ಸಿದ್ಧ ಜಗತ್ತಿಗೆ ಬಂದ, ವೇದಾಂತವನ್ನು ಸೂರ್ಯಗೈದ, ಬದ್ಧನಲ್ಲ ನೀನು ಶುದ್ಧ ಮುಕ್ತ ಅಂತ ಸಾರಿದ, ನಮಗಿನ್ಯಾತರ ಭಯ ಅಂತ ನಾವು ಕುಣಿಬೇಕಲ್ಲ. ಆದ್ದರಿಂದ ಸದ್ಗುರು ಸಿದ್ಧಾರೂಢರು, ಜಡಿಯಪ್ಪನವರು ನಾಗತೀರ್ಥದಲ್ಲಿ ಗೋಷ್ಠಿ ಮಾಡ್ಯಾರ. ಮರುದಿವಸ ಎಲ್ಲ ಬ್ರಾಹ್ಮಣರು ಅಲ್ಲಿಗೆ ಬಂದರು ನೋಡ್ರಿ. ಬುದ್ಧಿ ಇದ್ದವರಿಗೆ ಸತ್ಪುರುಷರು ಗುರ್ತಾಕತ್ತಪ್ಪ, ಇಲ್ಲದ್ರೆ ಆಗುದಿಲ್ಲ. ಎಲ್ಲರೂ ಅಲ್ಲಿಗೆ ಬಂದಾರ ಅಂತಾರೆ. ನಿರುತ ಸಾಯಂಕಾಲ ಗಾಸ್ಥಳ ಮರೆಯುತ್ತಲ್ಲಿಗನೇಕ ವಿಪುರರು ಮರುತ ಸಿದ್ಧನ ಮುಖದಿ ತಮ್ಮಯ ಸಂಶಯಗಳನ್ನು ಪರಿಹರಿಸಿಕೊಳ್ಳುತ್ತ ತಾವು ಬಹು ತರದ ಪ್ರಶ್ನೆಗಳನ್ನು ಮಾಡಲ್ ಪರಮಸಿದ್ಧನು ಹೇಳಿದುತ್ತರ ಕೇಳಿ ಹರ್ಷಿಸುತ್ತಾನ್ ಕೇಳಿ ಹರ್ಷಿಸುತ್ತಾನ್. ಎದಕ್ಕೆ ಬಂದ್ರು ಅವರೆಲ್ಲ? ಅಲ್ಲೇ ದಕ್ಷಿಣಾಮೂರ್ತಿ ಬಂದಿದ್ದಾನೆ, ಸಾಕ್ಷಾತ್ ಶಿವನೇ ಬಂದಿದ್ದಾನೆ ಅಂತ ಉಪನಿಷತ್ತುಗಳನ್ನು, ಆಗಮಗಳನ್ನು, ವೇದಾಂತ ಗ್ರಂಥಗಳನ್ನ ಹೊತ್ತುಕೊಂಡು ಬಂದು ತಮ್ಮಲ್ಲಿರುವ ಸಂಶಯಗಳನ್ನ ಸಿದ್ಧನ ಮುಂದಿಟ್ಟು ಪರಿಹಾರವನ್ನು ಮಾಡಿಕೊಂಡ್ರು. ಅದೆಂಥ ವಿದ್ಯಾವಾರಧಿ ಇರಬೇಕು. ಸಿದ್ಧಾರೂಢ ಸರಸ್ವತಿಯೂ ಕೂಡ ಅವನ ಮುಂದೆ ಸೊರಗಿಲ್ಲು, ಮತ್ತೇನು ಅಲ್ಲ. ಎಲ್ಲರೂ ಸಂಶಯ ಪರಿಹಾರ ಮಾಡಿಕೊಂಡ್ರು. ಊಟ ಮಾಡಿಸೋದು, ಮತ್ ಮನೆಗೆ ಹೋಗೋದು, ಮತ್ ಮರುದಿವಸ ಬರೋದು, ಮತ್ತೆ ಸಿದ್ಧಾರೂಢರನ್ನ ಅನೇಕ ಪ್ರಶ್ನೆಗಳನ್ನು ಮಾಡೋದು, ಸಮರ್ಪಕವಾದ ಉತ್ತರವನ್ನು ಪಡೆಯುವುದು, ಮತ್ತೆ ಊಟ ಮಾಡಿಸೋದು, ಮತ್ತೆ ಮನೆಗೆ ಹೋಗುವುದು. ಈ ಪ್ರಕಾರ ಸಾವಿರ ಮಂದಿ ಬ್ರಾಹ್ಮಣರು 3 ದಿವಸಗಳ ಪರ್ಯಂತರ ಸಿದ್ಧಾರೂಢರನ್ನ ಗೋಕರ್ಣದಲ್ಲಿ ಮಹಾಬಲೇಶ್ವರನೇ ಬಂದಿದ್ದಾನೆ ಎಂಬುದಾಗಿ ಭಾವಿಸಿ ಪೂಜಾದಿಗಳನ್ನು ಮಾಡಿ, 3 ಕಣ್ಣಿನ ಹರನೇ ನೀನವತರಿಸಿ ಜ್ಞಾನವನ್ನು ಸಾರುತ್ತ ಈ ಭವಸಾಗರದಿ ಸಲೆಪಾರು ಮಾಡಲು ಕೈದ ಪುರುಷನೇ ತಾರಿಸಮ್ಮೆಂದು ನಮಿಸುತ್ತ ಪೋದರಲ್ಲಿಂದ. ಹೇ ಜಗಚ್ಚಾಲಕ, ಜಗದ್ಗುರು ಸಿದ್ಧ, ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಪರಶಿವ ನೀನು. ನಾವೇನಾದ್ರು ತಪ್ಪು ಮಾಡಿರ್ಬಹುದು, ನಿನ್ನ ನರೆಯದೆ ಏನಾದ್ರು ಅಂದಿರಬಹುದು, ನಿನಗೆ ಏನಾದರೂ ನಾವು ಮಾತಾಡಿರ್ಬಹುದು. ಅವನ್ನೆಲ್ಲವನ್ನು ತಾಯಿಯಂತೆ ಕ್ಷಮಿಸಿ ನಮ್ಮನ್ನು ಉದ್ಧಾರ ಮಾಡು ಎಂಬುದಾಗಿ ಹೇಳಿದರು. ಆಮೇಲೆ ಸಿದ್ಧಾರೂಢರು ಅವರೆಲ್ಲರನ್ನೂ ಆಶೀರ್ವದಿಸಿ ಅವ್ರನ್ನ ಬೀಳ್ಕೊಟ್ಟು ಜಡಿಯಪ್ಪನಲ್ಲೇ ಬಿಟ್ಟರು. ಎಲ್ಲೇ ಗೋಕರ್ಣದಾಗ ಬಿಟ್ಟು ಸಿದ್ಧಾರೂಢರು ಹುಬ್ಬಳ್ಳಿ ಮಾರ್ಗವಾಗಿ ಪಂಡ್ರಾಪುರಕ್ಕೆ ಹೋಗ್ತಾ ಇದ್ದಾರೆ. ಆ ವಿಷಯ ನಾಳೆ. ಯಾಕಂದ್ರೆ ಬಹಳ ಜನ ಇವತ್ತು ಪುರಾಣ ಮುಗಿತದ ಅಂತ ಅಪೇಕ್ಷೆ ನಾನು ವ್ಯಕ್ತಪಡಿಸಿದ್ದೆ. ಆದರೆ ನಿಮ್ಮೆಲ್ಲರ ಇಚ್ಛೆಯಂತೆ ಅಧಿಕ ಮಾಸದಲ್ಲಿ ಮಹಾತ್ಮರ ಗುಣಗಾನ ಮಾಡಿದರೆ ಅಧಿಕ ಫಲ. ಅಧಿಕ ಮಾಸೆ ಅಧಿಕ ಫಲಂ. ಇದು ಅಧಿಕ ಮಾಸದಲ್ಲಿ ಸ್ತೋತ್ರ ಮಾಡೋದು, ಧ್ಯಾನ ಮಾಡೋದು, ಶ್ರವಣ ಮಾಡೋದು ಮುದ್ದಾಂ ಮಾಡ್ತಿರ್ತಾರೆ. ಮತ್ತು ಅದಕ್ಕೆ ಸುಮ್ಮನೆ ಇನ್ನೊಂದು 15 ದಿವಸ ಮುಂದುವರಿಸಿರಿ ಅಂತ ನಿಮ್ಮ ಮಾತನ್ನು ಕೇಳಿ ನಮ್ಮ ಸೆಕ್ರೆಟರಿಯವರು ವಿನಂತಿ ಮಾಡಿಕೊಂಡಿದ್ದರ ಮೇರೆಗೆ ಮತ್ತೆ 15 ದಿವಸ ಮುಂದುವರಿಸಲಾಗಿದೆ. ಸುಮ್ಮನೆ ಕುಂತ ಏನು ಮಾಡೋದು? ಹೊಸರು ಹೋದ್ರೂ ಅವ್ರ ನಾಮ ಸುವರ್ಣೆಗೆ ಹೋಗ್ಲಿಲ್ಲ. ಇದ್ದೇನು ಮಾಡೋದು? ಮನೆ ಚಿಂತೆಯಾಗ, ಹೊಲದ ಚಿಂತೆಯಾಗ, ಹೆಂಡ್ರ ಮಕ್ಕಳ ಚಿಂತೆಯಾಗ ಸಾಯೋದಕ್ಕಿಂತಲೂ ಏನಾದರೂ ಒಂದು ಆಯ್ತು ಹೋತಪ್ಪ, ಹೋಗೋ ಮುಂದೆ ಸಿದ್ಧಾರೂಢ ಅಂತ ಹೋಗ್ಲಿಲ್ಲ. ಇದ್ರೂ ಸಿದ್ಧಾರೂಢ ಅನ್ಲಿ, ಹೋದ್ರೂ ಸಿದ್ಧಾರೂಢ ಅನ್ಲಿ, ಹೋಗೋ ಮುಂದೂ ಸಿದ್ಧಾರೂಢ ಅನ್ಲಿ. ನೋಡೋಣ ಯಮ ಏನ್ ಮಾಡ್ತಾನೆ ನೋಡೋಣ. ನಮಗ ಐತೆ ಅವಾಗೈತೆ ಬರುದಿಲ್ಲ. ಮೊನ್ನೆ ಹೇಳ್ಯಾನ ಸಿದ್ಧಾರೂಢ ಪುರಾಣ ಯಾರ್ಯಾರು ಕೇಳ್ಯಾರ ಅವ್ರ ಸನಿಯಾಗ ಬರುದಿಲ್ಲಪ್ಪ ನಾನು. ಮತ್ತೆ ಯಾರು ಕೇಳಿಲ್ಲ ನನಗೈತೆ ಅವ್ರಿಗೈತೆ ಅಂದಾನ. ಅದಕ್ಕೆ ನಾಳಿನಿಂದ ಯಥಾ ಪ್ರಕಾರ ಪುರಾಣ ಮುಂದುವರಿತದೆ. ಅಪ್ಪ ಅವರು ಪಂಡ್ರಪುರಕ್ಕೆ ಬಂದು ನಾಶಿಕ ಅದಕ್ಕೆಲ್ಲ ದಯ ಮಾಡಿಸ್ತಾರೆ. ಅಲ್ಲಿ ಕೆಲವು ಪ್ರಶ್ನೋತ್ತರಗಳಾಗ್ತವೆ. ವಿದ್ವಾನ್ರು ಭೇಟಿ ಆಗ್ತಾರ್ರಿ.
ಸಾಮಾನ್ಯ ವಿದ್ವಾಂಡ್ರು ಭೇಟಿ ಆಗೋದಿಲ್ಲ. ಆ ವಿದ್ವಾಂಡ್ರು ಮೆಚ್ಚಾರ ಸಿದ್ಧಾರೂಢರಿಗೆ, ಸಾಮಾನ್ಯರಲ್ಲ. ಅದಕ್ಕೆ ಆ ಪುರಾಣ ನಾಳೆ ಶುರುವಾಗ್ತದೆ. ಸಮಯವಾಗಿದೆ, ಮಂಗಳಾರತಿ ಮಾಡೋಣ. ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದೆ ಗುರುವರ ಅರ್ಥವ ಬೋಧಿಸಿದೆ ಉಕ್ಷಾವಾಹನ ಶಂಕರ್ ನಾಮೋಚ್ಚಾರವ ಮಾಡಿಸಿದೆ ಗುರುವರೋಚ್ಚಾರವ ಮಾಡಿಸಿದೆ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವೆ ಗುರುವರ ಶಂಕರ ನೀನಿರುವೆ ಕಾಮ ಕ್ರೋಧವ ನಾಶಿಸಿ ಜಗದೊಳ್ ಶಾಂತಿಯ ಬೀರಿದೆ ಗುರುವರ ಶಾಂತಿಯ ಬೀರಿದೆ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಚರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದೆ ಗುರುವರ ತ್ವರಿತದಿ ನಾಶಿಸಿದೆ ವರಭ್ರೂಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದೆ ಗುರುವರ ನಿರುತದಿ ವಾಸಿಸಿದೆ